ಚೆನ್ನಾಗಿದೆ ಮೂವಿ. ಮತ್ತು ಇದು ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡೋ ಅಂಥ ಮೂವಿ ಇದೆ. ನಮ್ಮ ಫ್ರೆಂಡ್ಸ್ ಎಲ್ಲ ನಾವು ಎಲ್ಲರೂ ಎಂಜಾಯ್ ಮಾಡ್ತೀವಿ. ಏನೇನು ಇಷ್ಟ ಆಯಿತು? ನಮಗೆ ಇದೊಂದು ತಂದೆ ಮಗನ ರಿಲೇಷನ್, ಮಗಳದು ಎಮೋಷನಲಿ ಕನೆಕ್ಟ್ ಆದ್ರಲ್ಲ ಕೊನೆಗೂ ಅಂತ ಒಂಥರ. ಕಿರೀಟಿ ಡ್ಯಾನ್ಸ್ ಹೆಂಗಿದೆ? ಸೂಪರ್ ಆಗಿತ್ತು ಡ್ಯಾನ್ಸು, ತುಂಬ ಎಂಜಾಯ್ ಮಾಡಿದ್ವಿ. ಹೇಗಿತ್ತು? ಚೆನ್ನಾಗಿತ್ತು. ತಂದೆದು ಏನು ಬೆಲೆ ಅನ್ನೋದು ಗೊತ್ತಾಯಿತು. ತಂದೆ ಪ್ರೀತಿ ಯಾವ ಥರ ಇದೆ, ಯಾವ ಥರ ಇಲ್ಲ. ಲಾಸ್ಟಿಗೆ ಅವನೇ ಅನ್ನೋದು ತಂದೆಗೆ ಗೊತ್ತಾಗಲಿಲ್ಲ. ಆಮೇಲೆ ತಂದೆದ ಎಮೋಷನಲ್ಲು, ಪ್ರೀತಿ, ಲವ್ ಎಲ್ಲ ಗೊತ್ತಾಯಿತು. ಎಲ್ಲ ಇಷ್ಟ ಆಯ್ತಾ? ಹಾಂ, ಎಲ್ಲ ಇಷ್ಟ ಆಯಿತು. ಕಿರೀಟಿ ಬಗ್ಗೆ ಚೆನ್ನಾಗಿ ಮಾಡಿದ್ದಾರೆ. ಹಾಂ, ತುಂಬ ಚೆನ್ನಾಗಿದೆ. ಹೀರೋ ಆ್ಯಕ್ಟ್ ಅಂತ ತುಂಬ ಚಿಂದಿ ಆಗಿತ್ತು. ಸೂಪರ್. ಎಲ್ಲರೂ ತುಂಬ ಖುಷಿಯಿಂದ ನೋಡಿದ್ವಿ. ಅವ್ರು ಒಂದೊಂದು ಫೀಲ್ ಕೊಡ್ತಿದ್ರಲ್ಲ, ಅದು ತುಂಬ ಎಕ್ಸೈಟ್ಮೆಂಟಲ್ಲಿತ್ತು. ನೆಕ್ಸ್ಟ್ ಏನಾಗುತ್ತೆ ಅಂತ ತುಂಬ ಖುಷಿಯಲ್ಲೇ ಇತ್ತು. ತುಂಬ ಚೆನ್ನಾಗಿತ್ತು. ರವಿಚಂದ್ರನ್ ಫ್ಯಾನ್ ನಾನು. ಸೋ ಸೂಪರ್. ಕಿರೀಟಿ ಬಗ್ಗೆ ಏನು ಹೇಳ್ತೀರಾ? ಏನು ಸರ್? ಕಿರೀಟಿ ಹೀರೋ ಬಗ್ಗೆ ಫಸ್ಟ್ ಟೈಮ್ ಮಾಡಿದ್ರು ಚೆನ್ನಾಗಿ ಮಾಡಿದ್ದಾರೆ. ಲುಕ್ನೆಸ್ ಚೆನ್ನಾಗಿದೆ, ಫೀಲಿಂಗ್ಸ್ ಚೆನ್ನಾಗಿದೆ. ಡ್ಯಾನ್ಸ್ ವೆರಿ ನೈಸ್. ಓಕೆ, ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡ್ಯಾನ್ಸಿಂದ ಹಿಡಿದು ಮೂವಿ ಸ್ಟೋರಿ ಕೂಡ ಚೆನ್ನಾಗಿದೆ. ಎಂಜಾಯ್ ಮಾಡಿದ್ವಿ. ಥ್ಯಾಂಕ್ ಯು. ಕಿರೀಟಿ ಡ್ಯಾನ್ಸ್ ಎಲ್ಲ ಇಷ್ಟ ಆಯ್ತಾ? ಹಾಂ ಸರ್, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಹೊಸಬ ಅನ್ಸುತ್ತಾ? ಪ್ರೋತ್ಸಾಹ ಕೊಡಬೇಕು ನಾವು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೆಂಟಿಮೆಂಟಲ್ ಮೂವಿ. ನಮಗೆ ನಾವು ಆ ಡ್ಯಾನ್ಸು ಅದೆಲ್ಲ ನೋಡಿದಾಗ ನಾವೇನೋ ಬೇರೆ ಸ್ಟೋರಿ ಇದೆ ಅಂದ್ಕೊಳ್ತೀವಿ. ಆದರೆ ಇದನ್ನು ನೋಡುವಾಗ ಕಣ್ಣಲ್ಲಿ ನೀರು ಬರುತ್ತೆ ಮತ್ತು ಮನಸ್ಸಿಗೆ ಮುಟ್ಟುತ್ತೆ ಫಿಲಮ್. ಚೆನ್ನಾಗಿದೆ. ಕಿರೀಟಿ ಬಗ್ಗೆ ಏನು ಹೇಳ್ತೀರಾ? ಹಾಂ ಸರ್. ಹೀರೋ ಬಗ್ಗೆ ಹೀರೋ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಫಸ್ಟ್ ಟೈಮ್ ಅಂತ ಅನ್ಸೋದೇ ಇಲ್ಲ ಅವರು ಆ್ಯಕ್ಟ್ ಮಾಡಿದ್ದಾರೆ. ರವಿಚಂದ್ರನ್ ಸರ್ದು? ಹಾಂ ಸರ್. ರವಿಚಂದ್ರನ್ ಅವರು. ರವಿಚಂದ್ರನ್ ಅವರಂತೂ ನಾವು ಹೇಳೋಕೆ ಇಲ್ಲ, ಅವರು ವಂಡರ್ಫುಲ್. ಓಕೆ, ಥ್ಯಾಂಕ್ ಯು. ಆ್ಯಕ್ಚುಲಿ ಭಾಳಷ್ಟು ಖುಷಿ ಆಗ್ತಿದೆ. ನಾವು ಇಂಟರ್ವಲ್ ತನಕ ಇದು ಒಂದು ನಾರ್ಮಲ್ ಮೂವಿ ಅಂದ್ಕೊಂಡ್ವಿ. ಡ್ಯಾನ್ಸು ಒಳ್ಳೆ ಡ್ಯಾನ್ಸ್ ಬರ್ತಾಯಿತ್ತು, ಒಳ್ಳೆ ಮ್ಯೂಸಿಕ್ ಇತ್ತು, ಎಲ್ಲ ಚೆನ್ನಾಗಿದೆ ಅಂತ ಅಂದ್ಕೊಳ್ತಾ ಇದ್ವಿ. ಇಂಟರ್ವಲ್ ಆದಮೇಲೆ ಯಾರೂ ಸಹ ಕಣ್ಣು ಮಿಟುಕಿಸದೆ ಮೂವಿ ನೋಡಿರೋಂಥದ್ದು ಇದೆ ಒಂದೇ ಅಂತ ಹೇಳ್ಬೋದು. ಭಾಳಷ್ಟು ವರ್ಷಗಳಾದಮೇಲೆ ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆ ಕೌಟುಂಬಿಕ ಚಿತ್ರ ಬಂದಿದೆ. ಇದನ್ನು ನಾವು OTTಯಲ್ಲಿ ಬರುತ್ತೆ ಅಂತ ಯಾರೂ ಕಾಯಬಾರ್ದು. ಎಲ್ಲರಿಗೂ ಕಣ್ಣಲ್ಲಿ ನೀರು ಬಂದಿಲ್ಲ ಅಷ್ಟೇ, ಬಟ್ ಎಲ್ಲರ ಕಣ್ಣಲ್ಲೂ ತುದಿಯಲ್ಲಿ ನೀರಿತ್ತು ಅಂದರೆ ಇಂಟರ್ವೆಲ್ ಆದಮೇಲೆ ಅಷ್ಟು ಚೆನ್ನಾಗಿ ಇದು ಸೆಂಟಿಮೆಂಟಲಾಗಿ ಮೂಡಿ ಬಂದಿದೆ ಮೂವಿ. ಭಾಳ ಚೆನ್ನಾಗಿ ಬಂದಿದೆ. ರವಿಚಂದ್ರನ್ ಅವ್ರ ಆ್ಯಕ್ಟಿಂಗ್ ಅಂತೂ ಸೂಪರು. ಕಿರೀಟಿ ಮೊದಲನೇ ಮೂವಿ ಆದ್ರೂ ಭಾಳ ಎಕ್ಸ್ಪೀರಿಯನ್ಸ್ಡ್ ಆ್ಯಕ್ಟರ್ ಥರ ಮುಂದೊಂದಿನ ದಿನ ಜೂನಿಯರ್ ಅಪ್ಪು ಆಗ್ಬೋದು ಕಿರೀಟಿ. ಆ ಮಟ್ಟದಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅಪ್ಪು ರೀತಿ ಡ್ಯಾನ್ಸ್ ಆಡಿದ್ದಾರೆ. ಆ ಒಂದು ಖುಷಿ ನಗುವಲ್ಲಿ ಆ ಕಳೆ ಎಲ್ಲ ಮುಖದಲ್ಲಿ ಕಳೆ ಎಲ್ಲ ಚೆನ್ನಾಗಿ ಎದ್ದು ಕಾಣಿಸ್ತಿದೆ. ಕಿರೀಟಿ ಮುಂದೊಂದಿನ ನಮ್ಮ ಜೂನಿಯರ್ ಅಪ್ಪು ಅಂತಲೇ ಹೇಳ್ಬೋದು. ಸೊ ಜೂನಿಯರ್ ಸ್ಟಾರ್ ಒಳ್ಳೆಯದಾಗಲಿ ಕಿರೀಟಿಗೆ ಅಂತ ನಾವು ಹೇಳಿ ಎಲ್ಲರೂ ದಯವಿಟ್ಟು ಬಂದು ಥಿಯೇಟ್ರಲ್ಲೇ ಈ ಮೂವಿ ನೋಡಿ OTT ಕಾಯ್ಬೇಡಿ. ಥ್ಯಾಂಕ್ ಯು.